ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಸೂಪರ್ ಟೇಸ್ಟಿ ಮತ್ತು ಚಟ್ಪಟ ಆಗಿರುವಂಥ ಆಲೂ ಬಿಂಡಿ ಸಬ್ಜಿನ ಮಾಡೋಣ. ತುಂಬಾ ಸೂಪರ್ ಆಗಿರುತ್ತೆ. ಇದು ರೈಸ್ ಜೊತೆ ಮತ್ತು ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ನೀವು ಟ್ರೈ ಮಾಡಿದರೆ ಒಂದೆರಡು ಚಪಾತಿ ಜಾಸ್ತಿನೇ ತಿಂದುಬಿಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದ್ರ ಜೊತೆ ಬೇಸಿಕ್ ಒಂದು ಸ್ವಲ್ಪ ದಾಲ್ ಕೂಡ ಮಾಡಿದ್ರಂತರೂ ಸೂಪರ್ ಕಾಂಬಿನೇಷನ್. ಸೊ ತಡ ಮಾಡಿದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಸ್ವಲ್ಪ ದೊಡ್ಡದಾಗನ ಆಲೂ ಮತ್ತು ಬಿಂಡಿನ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಧನಿಯಾ, ಒಂದೆರಡು ಲವಂಗ ಮತ್ತು ಸೋಂಪು ತಿಂತೀವಲ್ಲ ಅದು ಸೋಂಪು ಮತ್ತು ಜೀರಿಗೆ ಎಲ್ಲನೂ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಸಣ್ಣಂಗೆ ಪುಡಿ ಮಾಡ್ಕೋಬೇಕು. ನೋಡಿ, ಈ ಥರ ಸಣ್ಣಂಗೆ ಪುಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೇಮ್ ಜಾರ್ಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೀನಿ. ಒಂದು ಟೊಮ್ಯಾಟೊ, ಒಂದು ಸ್ವಲ್ಪ ಅಲ್ಲ ಮತ್ತು ಒಂದು 3-4 ಎಸಳು ಬೆಳ್ಳುಳ್ಳಿ, ಅದನ್ನು ಸಹ ಸಣ್ಣಂಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಒಂದು ಬಾಣಲೆಗೆ ನಾನು ಗಾಣದಿಂದ ತಯಾರಿಸಿರುವಂಥ ಕುಸುಬೆ ಎಣ್ಣೆನ ಯೂಸ್ ಮಾಡ್ತೀವಿ. ನಾರ್ಮಲಿ ಅದನ್ನು ಯೂಸ್ ಮಾಡೋದು. ರಿಫೈನ್ಡ್ ಆಯಿಲ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು. ಈಗ ಪೊಟ್ಯಾಟೋನೆಲ್ಲ ನೀರಲ್ಲಿ ನೆನೆಸಿದ್ನಲ್ಲ, ಅದನ್ನೆಲ್ಲ ನೀರು ಬಸಿಯೋಂಗೆ ತೆಗೆದ್ಬಿಟ್ಟು ಎಣ್ಣೆಗ ಪೊಟ್ಯಾಟೊ ಕಟ್ ಮಾಡಿರುವಂಥದ್ದನ್ನು ಮತ್ತು ಬಿಂಡಿ ಎರಡೂ ಕೂಡ ಹಾಕ್ಕೊಳ್ಳೋಣ. ಇದು ಜಲ್ದಿ ಬೇಯಬೇಕಂತಂದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಸೊ ಇದು ಎರಡೂ ಒಮ್ಮಕ್ಕಲೇ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡೋಣ, ಯಾಕಂದ್ರೆ ಬಟಾಟಿನೂ ಜಲ್ದಿ ಬೆಂದು ಹೋಗ್ಬಿಡ್ತೈತೆ. ಇದಕ್ಕೆ ಮಸಾಲೆ ಏನಂದ್ರೆ 1 ಸ್ಪೂನಷ್ಟು ಖಾರ ಹಾಕ್ಕೊಂಡೀನಿ, ಸ್ವಲ್ಪ ಮೆಣಸಿನ ಪುಡಿ, ಆಮೇಲೆ ಟೊಮ್ಯಾಟೊದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು, ಮತ್ತು ಧನಿಯಾದೆಲ್ಲ ಪೌಡರ್ ಮಾಡ್ಕೊಂಡಿದ್ವಲ್ಲ ಮಸಾಲ. ಸೊ ಆ ಮಸಾಲ ಎಲ್ಲನೂ ಹಾಕಿಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೊಂದು 5 ನಿಮಿಷ ಇದನ್ನು ಹಂಗೆ ಬೆಂದೋಗ್ಬಿಡೋಣ. ಬೆಂದೋಗ್ಬಿಟ್ರೆ ನಮ್ಮದು ಚಟ್ಪಟ ಅಂತ ಟೇಸ್ಟಿ ಆಗಿರೋ ಸೂಪರ್ ಡೆಲಿಷಿಯಸ್ ಆಗಿರೋ ಆಲೂ ಬಿಂಡಿ ರೆಡಿ ಆಕೈತಿ. ಇದು ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿರಿ, ಭಾರಿ ಇಷ್ಟಪಡ್ತೀರಾ. ಇದ್ರ ಜೊತೆ ದಾಲ್ ಇದ್ರಂತೂ ಸೂಪರ್ ಕಾಂಬಿನೇಷನ್. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.